ನಾಡು ವಯನಾಡು ಕಣ ರಂಗೇರಿದ್ದು ಕ್ಷೇತ್ರಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿರುವಂತಹ ಜೂನಿಯರ್ ಇಂದಿರಾ ದೇವರ ನಾಡಿನಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಇವತ್ತು ಕೂಡ ಪ್ರಿಯಾಂಕಾ ಅಣ್ಣನಿಗೆ ವೋಟ್ ಮಾಡುವಂತೆ ಮತದಾರರ ಮನವೊಲಿಸೋದಕ್ಕೆ ಶತಾಯಗತಾಯ ಪ್ರಯತ್ನಿಸಲಿದ್ದು, ಮತ್ತೊಂದು ಕಡೆ ಬಿಜೆಪಿ ನಿರ್ಮಲಾ ಸೀತಾರಾಮನ್ ಅವರನ್ನ ಅಖಾಡಕ್ಕೆ ಇಳಿಸಿದೆ. ದೇವರನಾಡು ವಯನಾಡಿನಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ನಾಮಿನೇಷನ್ ಫೈಲ್ ಮಾಡಿದ್ದು ಇಡೀ ದೇಶವೇ ಇತ್ತ ಗಮನಹರಿಸಿದೆ. ಇಂತಹ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಲೋಕಸಭೆ 3ನೇ ಹಂತದಲ್ಲಿ ವೋಟಿಂಗ್ ನಡೆಯಲಿದ್ದು, ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಅಣ್ಣನ ಪರ ತಂಗಿ ಪ್ರಿಯಾಂಕಾ ಭರ್ಜರಿ ಕ್ಯಾಂಪೇನ್ ನಡೆಸಿ ಮತದಾರರ ಮನಗೆಲ್ಲಲು ಅಂತಿಮ ಕಸರತ್ತು ನಡೆಸಲಿದ್ದಾರೆ. ಮೊದಲ ದಿನ ಭರ್ಜರಿ ರೆಸ್ಪಾನ್ಸ್, ಎರಡನೇ ದಿನ ಹೇಗೆ? ಆದಿವಾಸಿಗಳ ಜೊತೆ ಪ್ರಿಯಾಂಕಾ ಚರ್ಚೆ ಸಾಧ್ಯತೆ. ಅಂದಹಾಗೆ ವಯನಾಡು ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರ ಇಂದು ಅಂತ್ಯಗೊಳ್ಳಲಿದ್ದು, ನಿನ್ನೆ ವಯನಾಡಿನಲ್ಲಿ ಎಐಸಿಸಿ ಅಧ್ಯಕ್ಷ ಹಾಗೂ ಸಹೋದರ ರಾಹುಲ್ ಪರವಾಗಿ ಭರ್ಜರಿ ಮತಭೇಟಿ ನಡೆಸಿದ್ದ ಜೂನಿಯರ್ ಇಂದಿರಾ ಇಂದು ಕೂಡ ಅಣ್ಣನ ಪರ ಮತಭೇಟಿ ನಡೆಸಿದ್ದಾರೆ. ಮೊದಲಿಗೆ ಪ್ರಿಯಾಂಕಾ ಪುಲ್ವಾಮಾ ದುರಂತದಲ್ಲಿ ಮೃತಪಟ್ಟ ಯೋಧ ವಸಂತ್ ಕುಮಾರ್ ಹುಟ್ಟೂರು ತ್ರಿಕೈಪಟ್ಟ ಗ್ರಾಮದ ಯೋಧನ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಲಿದ್ದಾರೆ. ನಂತರ ವಯನಾಡಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಆದಿವಾಸಿಗಳ ಜೊತೆ ಸಂವಾದ ನಡೆಸುವ ಸಾಧ್ಯತೆ ಇದೆ. ಪ್ರಿಯಾಂಕಾ ತಂತ್ರಕ್ಕೆ ನಿರ್ಮಲಾ ಸೀತಾರಾಮನ್ ಪ್ರತಿತಂತ್ರ. ಮತ್ತೊಂದು ಕಡೆ ಬಿಜೆಪಿ ಕೂಡ ಎಐಸಿಸಿ ಅಧ್ಯಕ್ಷ ರಾಹುಲ್ ಮಣಿಸಲು ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಹೀಗಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ತುಷಾರ್ ವೆಳ್ಳಪಳ್ಳಿ ಪರವಾಗಿ ಕ್ಯಾಂಪೇನ್ ನಡೆಸುವುದಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಅಖಾಡಕ್ಕೆ ಇಳಿಸಿದೆ. ನಿರ್ಮಲಾ ಅವರು ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ಸುಮಾರು 2 ಕಿಲೋಮೀಟರ್ ರೋಡ್ ಶೋ ನಡೆಯಲಿದ್ದು, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಸಡ್ಡು ಹೊಡೆಯಲು ಬಿಜೆಪಿ ಮುಂದಾಗಿದೆ. ನಿನ್ನೆ ವಯನಾಡಿನಲ್ಲಿ ಸ್ಮೃತಿ ಇರಾನಿ ಪ್ರಚಾರ ನಡೆಸುವ ತಂತ್ರ ರೂಪಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಕ್ಷೇತ್ರಕ್ಕೆ ಬರಲಿಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಪ್ರಚಾರಕ್ಕೆ ಆಗಮಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ನಲ್ಲಿ ದೇವರನಾಡಿನ ರಣಕಣ ಮತ್ತಷ್ಟು ರಂಗಾಗಲಿದೆ. ರಾಮ್, ಟಿವಿ9 ವಯನಾಡು.